ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ಜೈಲು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು, ಅದಕ್ಕೆ ಟಕ್ಕರ್ ಕೊಡಲು ಕಾರಾಗೃಹ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದು, ಇನ್ನೇನು ಕೆಲವು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಲಿದ್ದಾರೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರೋ ದಾಸ, ಜೈಲಿನಲ್ಲೇ ನಿಂದನೆ ಮಾಡಲಾಗುತ್ತಿದೆ ಎಂದು ದರ್ಶನ್ ಉಲ್ಲೇಖ. ಜಾಮೀನು ವಿಚಾರಕ್ಕೆ ದರ್ಶನ್ ವರ್ಸಸ್ ಜೈಲಾಧಿಕಾರಿ ಫೈಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರೋ ನಟ ದರ್ಶನ್ ಇದೀಗ ಎರಡನೇ ಬಾರಿ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಈ ಬಾರಿ ದರ್ಶನ್ ಸಲ್ಲಿಸಿರೋ ಜಾಮೀನು ಅರ್ಜಿಯಲ್ಲಿ ಜೈಲು ಅಧಿಕಾರಿಗಳು ಹಾಗೂ ಜೈಲಿನ ವ್ಯವಸ್ಥೆ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಇದೇ ಕಾರಣಗಳನ್ನ ಮುಂದಿಟ್ಟುಕೊಂಡು ತಮಗೆ ಜಾಮೀನು ನೀಡುವಂತೆ ಕೋರಿದ್ದಾರೆ. ಹೀಗಾಗಿ ದರ್ಶನ್ ಮಾಡಿರೋ ಈ ಆರೋಪಗಳಿಗೆ ತಕ್ಕ ಸಾಕ್ಷ್ಯಗಳ ಸಮೇತ ಟಕ್ಕರ್ ನೀಡಲು ಇದೀಗ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾದ್ರೆ ದರ್ಶನ್ ಮಾಡಿರೋ ಆರೋಪಗಳೇನು ಅನ್ನೋದನ್ನ ನೋಡೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಸಹ ಕೈದಿಗಳಿಂದ ನನಗೆ ಬೆದರಿಕೆ ಆಗ್ತಿದೆ. ಅಷ್ಟೇ ಅಲ್ಲದೆ ಜೈಲಿನಲ್ಲಿ ನನಗೆ ನಿಂದನೆ, ಮೂದಲಿಕೆ ಮತ್ತು ಪ್ರಚೋದನೆ ಆಗ್ತಿದೆ. ಇದರಿಂದ ನನ್ನ ಜೀವಿಸುವ ಹಕ್ಕನ್ನೇ ಕಸಿಯಲಾಗಿದೆ ಅಂತ ನಟ ದರ್ಶನ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರಂತೆ. ಆದರೆ ಜೈಲಿನಲ್ಲಿ ದರ್ಶನ್ ಅರ್ಜಿಯಲ್ಲಿ ಉಲ್ಲೇಖಿಸಿರೋ ಆರೋಪಗಳಿಗೆ ಸಂಪೂರ್ಣ ವಿರುದ್ಧವಾದ ವಾತಾವರಣ ಇದೆ ಅಂತಿದ್ದಾರೆ ಜೈಲು ಅಧಿಕಾರಿಗಳು. ಇದೇ ಅಂಶಗಳನ್ನೇ ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಲು ಕಾರಾಗೃಹ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ದರ್ಶನ್ ಜೈಲಲ್ಲಿ ಹೇಗೆ ಇದ್ದಾರೆ ಗೊತ್ತಾ? ಜೈಲಲ್ಲಿ ಸಹ ಕೈದಿಗಳೊಂದಿಗೆ ದರ್ಶನ್ಗೆ ಯಾವುದೇ ರೀತಿಯ ಟಚ್ಚೇ ಇಲ್ಲ ಅಂದಮೇಲೆ ಸಹ ಕೈದಿಗಳಿಂದ ದರ್ಶನ್ಗೆ ನಿಂದನೆ, ಮೂದಲಿಕೆ, ಪ್ರಚೋದನೆ ಇದ್ಯಾವುದು ಸಾಧ್ಯವೇ ಇಲ್ಲ ಅನ್ನೋದು ಪಕ್ಕಾ ಆಗಿದೆ. ಅಷ್ಟೇ ಅಲ್ಲದೆ ದರ್ಶನ್ ಪ್ರತ್ಯೇಕ ಸೆಲ್ನಲ್ಲಿ ಇರೋದ್ರಿಂದ ಯಾವುದೇ ಸಮಸ್ಯೆಯೂ ಅವರಿಗೆ ಎದುರಾಗಿಲ್ಲ. ಇದರ ಜೊತೆಗೆ ದರ್ಶನ್ ಇರುವ ಸೆಲ್ನ ವಿಡಿಯೋ, ಸಿಸಿಟಿವಿ ದೃಶ್ಯಾವಳಿಗಳು ಹಾಗೂ ಅವರಿಗೆ ನೀಡಿರುವ ಕಂಪ್ಲೀಟ್ ವ್ಯವಸ್ಥೆಯ ಬಗ್ಗೆ ಸಾಕ್ಷ್ಯ ಸಮೇತ ವರದಿಯೊಂದನ್ನ ಕಾರಾಗೃಹ ಇಲಾಖೆ ಸಿದ್ಧಪಡಿಸ್ತಾ ಇದೆ. ಇದರ ಮಧ್ಯೆಯೇ ದರ್ಶನ್ ಅವರಿಗೆ ಫ್ಯಾಮಿಲಿಯ ವಿಶೇಷ ಸಂದರ್ಶನಕ್ಕೆ ಗೃಹ ಇಲಾಖೆ ಕೇಳಿತ್ತು. ಆದರೆ ಇದಕ್ಕೆ ಉತ್ತರಿಸಿದ ದರ್ಶನ್, ನನ್ನ ವಕೀಲರನ್ನ ಕೇಳಿ ಹೇಳ್ತೀನಿ ಅಂತ ಅಧಿಕಾರಿಗಳ ಬಳಿ ಹೇಳಿದ್ದಾರಂತೆ. ಹೀಗೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಜೈಲಿನ ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಪ್ರಕರಣದ ಟ್ರಯಲ್ಗೆ ಸಂಬಂಧಿಸಿದಂತೆಯೂ ಎಲ್ಲಾ ಮಾಹಿತಿಯನ್ನ ಒಳಗೊಂಡ ವರದಿಯನ್ನ ಇನ್ನೆರಡು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಎನ್ನಲಾಗ್ತಿದೆ. ಜೈಲು ಅಧಿಕಾರಿಗಳ ಈ ಸಾಕ್ಷ್ಯಗಳ ವರದಿ ದರ್ಶನ್ ಜಾಮೀನು ಅರ್ಜಿಗೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.